ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ತುಂಬ ಕಡಿಮೆ ಐಟಮ್ ಇಟ್ಕೊಂಡು ಒಂದು ಸೂಪರ್ ಟೇಸ್ಟಿ ಆದಂತಹ ಮೊಟ್ಟೆ ಪದಾರ್ಥವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದು ಮಲಯಾಳಿ ರೆಸಿಪಿ. ಇದನ್ನು ಮೊಟ್ಟೆ ಕಕ್ಕತ್ತಿಲ್ ಅಂತೇಳಿ ಕರೀತಾರೆ. ಕಕ್ಕತ್ತಿಲ್ ಅಂತೇಳಿದರೆ ಆ ಮೊಟ್ಟೆಯ ಒಟ್ಟಿಗಿರುವಂತಹ ಗ್ರೇವಿ ಉಂಟಲ್ಲ, ಅದಕ್ಕೆ ಹೇಳುವಂಥದ್ದು. ಅದಕ್ಕೆ ನಾನಿಲ್ಲಿ 5 ಮೊಟ್ಟೆ ತೊಗೊಂಡಿದ್ದೇನೆ ಮತ್ತು 12 ಒಣಮೆಣಸು ತೊಗೊಂಡಿದ್ದೇನೆ. ಅದಕ್ಕೆ ಕುದಿ ಬಂದಂತಹ ನೀರನ್ನು ಸೇರಿಸಿ ಸ್ವಲ್ಪ ಹೊತ್ತು ಇಟ್ಟು ಆ ಮೆಣಸನ್ನು ತೊಳೆದು ತೆಗೆದು ಗ್ರೈಂಡರಿಗೆ ಹಾಕಿಕೊಳ್ಬೇಕು. ಇನ್ನು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಇಷ್ಟು ನಾವು ಮೊದಲು ಮಾಡಬೇಕಾದ್ದು. ನಂತರ ಒಂದು ಬಣಾಲೆ ತೊಗೊಂಡಿದ್ದೇನೆ. ಕಬ್ಬಿಣದ ಬಣಾಲೆ ಇದು ನಾನು ತೊಗೊಂಡಿರೋದು. ಕಬ್ಬಿಣದ್ದೇ ಉಪಯೋಗಿಸಬೇಕು ಅಂತೇಳಿ ಈ ರೆಸಿಪಿಯಲ್ಲಿ ಹೇಳುವಂಥದ್ದು. ಅದಕ್ಕೆ ಒಂದು 1/4 ಟೀ ಸ್ಪೂನಿನಷ್ಟು ತುಪ್ಪ ಸೇರಿಸಿದ್ದೇನೆ ಮತ್ತು 2 ಟೀ ಸ್ಪೂನು ತೆಂಗಿನ ಎಣ್ಣೆ ಸೇರಿಸಿದ್ದೇನೆ. ಇನ್ನು ಇದನ್ನು ಬಿಸಿ ಆಗಲಿಕ್ಕೆ ಬಿಡುವ. ಇನ್ನು ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು 4 ಎಸಳು ಬೆಳ್ಳುಳ್ಳಿಯನ್ನು ಹೀಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕಿದ್ದೇನೆ. ಇದು ಸ್ವಲ್ಪ ಕೆಂಪಗೆ ಬರಲಿ, ಅಲ್ಲಿವರೆಗೆ ನಮಗೆ ಈ ರೀತಿ ಮಿಕ್ಸ್ ಮಾಡಿಕೊಡುವ. ಇನ್ನು ಇದು ಸ್ವಲ್ಪ ಕೆಂಪಗೆ ಬಂದ ಮೇಲೆ ನಾವೀಗಾಗಲೇ ಅರೆದಿಟ್ಟಿರುವಂತಹ ಮೆಣಸಿನ ಪೇಸ್ಟನ್ನು ಹಾಕಿಕೊಳ್ಳುವ. ಇದಕ್ಕೆ ಮೆಣಸು ಅರಿವಾಗ ಬೇರೆ ಏನೂ ಸೇರಿಸಿಲ್ಲ, ಒಂದು ಸ್ವಲ್ಪ ನೀರು ಸೇರಿಸಿ ಅರೆದಿಟ್ಟದ್ದು ಮಾತ್ರ. ಇನ್ನು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡುವ. ಅಗತ್ಯಕ್ಕಿರುವ ಉಪ್ಪನ್ನು ಈ ಸಮಯದಲ್ಲಿ ಸೇರಿಸಿ ಕೊಡುವ. ಚೆನ್ನಾಗಿ ಕುದಿದು ಸ್ವಲ್ಪ ಗಟ್ಟಿ ಈ ರೀತಿ ಗಟ್ಟಿ ಆಗ್ತಾ ಬರಲಿ. ಗಟ್ಟಿ ಆದಮೇಲೆ ಇದಕ್ಕೆ ನಮಗೆ ಮೊಟ್ಟೆಯನ್ನು ಸೇರಿಸಿಕೊಡುವ. ನೋಡಿ, ಈಗ ಇದು ಅದರ ಎಣ್ಣೆಯೆಲ್ಲ ಮೇಲೆ ಬಂದು ಗಟ್ಟಿಯಾಗಿದೆ. ಈ ಟೈಮಲ್ಲಿ ಈ ಮೊಟ್ಟೆಯನ್ನು ಸೇರಿಸಿಕೊಡೋದು. ಇದು ಬೇಯಿಸಿ ಸಿಪ್ಪೆ ತೆಗೆದಂತಹ ಮೊಟ್ಟೆ. ಈ ರೀತಿ ಈ ಮೊಟ್ಟೆಯನ್ನು ಗ್ರೇವಿಯನ್ನು ಹೀಗೆ ಅಂಟಿಸಿ ಕೊಡುವ. ಈ ರೀತಿ ಮಾಡಿದರೆ ಸಾಕು. ಮೊದಲ ಬಾರಿಗೆ ನನ್ನ ಅಮೃತಾಸ್ ವರ್ಲ್ಡ್ ಎನ್ನುವ ಚಾನಲ್ ನೀವು ನೋಡೋರಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡೋದು ಕೂಡ ಮರಿಬೇಡಿ. ಅದೇ ರೀತಿ ಎಲ್ಲರಿಗೂ ಶೇರ್ ಮಾಡಿಕೊಡಿ. ತುಂಬ ಸುಲಭವಾಗಿ ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಒಂದು ರೆಸಿಪಿ, ತುಂಬ ಟೇಸ್ಟಿ ಕೂಡ. ಇದಕ್ಕೆ ಹೆಚ್ಚಿನ ಐಟಮ್ಸ್ ನಾವೇನೂ ಸೇರಿಸದಿದ್ದು ಕೂಡ ಇದು ಬಾಯಿಗೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಖಾರ ಇಷ್ಟಪಡೋರಿಗೆ ಟೇಸ್ಟಿಯಾಗಿ ತಿನ್ನೋಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಮಗೆ ಊಟದ ಜೊತೆಗೂ ಅದೇ ರೀತಿ ಇತರ ತಿಂಡಿಗಳ ಜೊತೆಗೂ ಉಪಯೋಗಿಸ್ಕೊಳ್ಬೋದು. ಈಗ ಚಪಾತಿ ಜೊತೆ ತುಂಬ ಟೇಸ್ಟಿಯಾಗಿರ್ತದೆ. ಅದೇ ರೀತಿ ಅನ್ನದ ಜೊತೆ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಇನ್ನು ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಎಲೆ ಕಟ್ ಮಾಡಿ ಹಾಕಿ ಕೊಡ್ತಾಯಿದ್ದೇನೆ. ಕೊತ್ತಂಬರಿ ಎಲೆ ಇಲ್ಲ ಅಂತ ಆದರೆ ಕರಿಬೇವಿನ ಎಲೆ ಹಾಕಿಕೊಟ್ರು ಸಾಕು. ಒಳ್ಳೆ ಘಮ ಘಮ ಅಂತ ಹೇಳ್ಕೊಂಡು ತುಂಬ ಟೇಸ್ಟಿಯಾಗಿರ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಖಂಡಿತವಾಗಿಯೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.